ಇನ್ನೂ ನಿಲ್ಲದ ನಟಿ ರಮ್ಯಾ ಮತ್ತು ನಟ ದರ್ಶನ್ ಅಭಿಮಾನಿಗಳ ಗಲಾಟೆ. ರೇಣುಕಾ ಸ್ವಾಮಿಗೂ ದರ್ಶನ್ ಅಭಿಮಾನಿಗಳು ವ್ಯತ್ಯಾಸವೇ ಇಲ್ಲ ಅಂತ ಹೇಳಿ ನಟಿ ರಮ್ಯಾ ಸ್ವತಃ ಹೇಳಿಕೊಂಡಿದ್ದಾರೆ. ನಿಲ್ಲದ ನಟಿ ರಮ್ಯಾ ಮತ್ತು ನಟ ದರ್ಶನ್ ಅಭಿಮಾನಿಗಳ ಪರಸ್ಪರ ಗಲಾಟೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರಮ್ಯಾ ಇನ್ಸ್ಟಾಗ್ರಾಮ್ನಲ್ಲೊಂದು ಪೋಸ್ಟ್ ಮಾಡ್ಕೊಂಡ್ರು. ನಟ ದರ್ಶನ್ ಅಭಿಮಾನಿಗಳಿಗೆ ಇನ್ಸ್ಟಾಗ್ರಾಮ್ಗೆ ಆಹ್ವಾನ ನೀಡಿದ್ದ ನಟಿ ರಮ್ಯಾ ಆಹ್ವಾನ ನೀಡಿದ ಬಳಿಕ ನಟ ದರ್ಶನ್ ಅಭಿಮಾನಿಗಳ ದಾಳಿ. ಇದೆಲ್ಲ ಆನ್ಲೈನ್ ದಾಳಿ ಬಗ್ಗೆ ಹೇಳ್ತಾ ಇದ್ದೀವಿ. ನಟಿ ರಮ್ಯಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಹಿಗ್ಗಾಮುಗ್ಗಾ ಮೆಸೇಜ್ ಕಳುಹಿಸಿದ ದರ್ಶನ್ ಫ್ಯಾನ್ಸ್. ನಿಲ್ಲದ ನಟಿ ರಮ್ಯಾ ನಟ ದರ್ಶನ್ ಅಭಿಮಾನಿಗಳ ಗಲಾಟೆ ತಾರಕಕ್ಕೇರ್ತಾ ಇದೆ. ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ಇಬ್ಬರ ನಡುವಿನ ಕಾಳಗ ಆನ್ಲೈನ್ನಲ್ಲಿ ತೀವ್ರತೆಯನ್ನು ಪಡೆದುಕೊಂಡಿದೆ. ರೇಣುಕಾ ಸ್ವಾಮಿಗೂ ಈ ದರ್ಶನ ಅಭಿಮಾನಿಗಳಿಗೂ ಏನ್ ವ್ಯತ್ಯಾಸ ಅಂತ ಕೇಳ್ತಾರೆ ಯಾರು? ನಟಿ ರಮ್ಯಾ. ಯಾಕಿಂಗ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ರೇಣುಕಾ ಸ್ವಾಮಿ ಪವಿತ್ರ ಗೌಡಾಳಿಗೆ ಅಶ್ಲೀಲವಾದಂತಹ ತನ್ನ ದೇಹದ ವಿಡಿಯೋಗಳನ್ನು ಕಳಿಸ್ಕೊಡ್ತಾ ಇದ್ದ. ವಿಕೃತವಾದಂತಹ ಅಶ್ಲೀಲತೆಗಳನ್ನೇ ಒಳಗೊಂಡಿರ್ತಕ್ಕಂತಹ ಟೆಕ್ಸ್ಟ್ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ. ಆ ಮೆಸೇಜ್ಗಳಲ್ಲಿ ಆತ ಅದೆಷ್ಟು ವಿಕೃತ ಆನಂದವನ್ನು ಪಡ್ಕೊಂಡಿದ್ನು. ಇನ್ನು ಈ ಮೆಸೇಜ್ಗಳಿಂದ ಆಕೆ ಸೆಡ್ಯೂಸ್ ಆಗ್ತಾಳೆ ಅಂತೇಳಿ ಅಂಧವಾಗಿ ನಂಬಿಕೊಂಡಿದ್ನೋ ಗೊತ್ತಿಲ್ಲ. ಒಟ್ಟಾರೆ ಆ ತರಹದ್ದೊಂದು ಮೆಸೇಜ್ ಅಂತೂ ಕಳಿಸ್ತಾ ಇದ್ದಿದ್ದು ನಿಜ. ಆ ತರಹದ ಕಳಿಸ್ತಾ ಇದ್ದಂತಹ ರೇಣುಕಾ ಸ್ವಾಮಿ ಯಾರಿದ್ದಾರೋ ಅವರಿಗೂ ಮತ್ತು ನಟ ದರ್ಶನ ಅಭಿಮಾನಿಗಳು ಯಾರಿದ್ದಾರೋ ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ನನ್ನನ್ನು ಟ್ರೋಲ್ ಮಾಡ್ತಾ, ನನ್ನ ವಿರುದ್ಧ ಅಶ್ಲೀಲವಾಗಿ ಬರೆದುಕೊಳ್ತಾ ಟ್ರೋಲ್ ಮಾಡ್ತಾ ಇರ್ತಕ್ಕಂಥ ಈ ಫ್ಯಾನ್ಸ್ಗಳಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ದಾರೆ. ಅವರು ಕೇಳಿದ್ದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಎನ್ನುವಂಥ ವಿಚಾರ ಇಲ್ಲಲ್ಲ. ಒಟ್ಟಾರೆ ದರ್ಶನ್ ಫ್ಯಾನ್ಸ್ಗಳಿಗೂ ನಟಿ ರಮ್ಯಾರ ನಡುವೆ ಒಂದರ್ಥದ ಆನ್ಲೈನ್ ಕಾಳಗ ನಡೀತಾ ಇದೆ. ಇವರಿಬ್ಬರಿಗೂ ಏನು ವ್ಯತ್ಯಾಸ ಇದೆ? ರೇಣುಕಾ ಸ್ವಾಮಿಯು ಅಶ್ಲೀಲ ವಿಡಿಯೋಗಳನ್ನೇ ಕಳಿಸ್ಕೊಡ್ತಾ ಇದ್ದ. ದರ್ಶನ್ ಫ್ಯಾನ್ಸ್ಗಳು ಕೂಡ ಒಬ್ಬರನ್ನ ನಿಂದಿಸುವ ರೀತಿಯಲ್ಲಿ, ಒಬ್ಬರನ್ನ ತೇಜೋವಧೆ ಮಾಡುವಂತಹ ರೀತಿಯಲ್ಲಿ, ಒಬ್ಬರ ಮಾನ ಹರಾಜು ಮಾಡುವಂತಹ ರೀತಿಯಲ್ಲಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ. ಬೈಯುವಂತಹದ್ದು, ಅಶ್ಲೀಲವಾಗಿ ಅವರನ್ನು ಕೆರಳಿಸುವಂತಹದ್ದು. ನಟಿ ರಮ್ಯಾರಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಟಿ ರಮ್ಯಾ ತನ್ನ ಸ್ಟೇಟ್ಮೆಂಟ್ನಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಆ ಸ್ಟಾರ್ ನಟರೊಬ್ಬರ ಹೆಸರು ಅದು ಬೇಡ ಈಗ. ಆ ಸ್ಟಾರ್ ನಟರ ಹೆಣ್ಣು ಮಕ್ಕಳನ್ನೂ ಕೂಡ ಅತ್ಯಂತ ಕೆಟ್ಟದಾಗಿ ಚಿತ್ರೀಕರಿಸಿ ಟ್ರೋಲ್ ಮಾಡುವ, ರೋಸ್ಟ್ ಮಾಡುವ ಮೀಮ್ಸ್ಗಳು ಕೂಡ ದರ್ಶನ್ ಫ್ಯಾನ್ಸ್ಗಳಲ್ಲಿ ಇದ್ದಾರೆ ಎನ್ನುವಂತಹ ಸ್ಟೇಟ್ಮೆಂಟ್. ನಿಮಗೆ ನಟಿ ರಮ್ಯಾರ ಸ್ಟೇಟ್ಮೆಂಟ್ ಇಷ್ಟವಾಗದೇ ಇದ್ದರೆ ಅದನ್ನು ನಿರಾಕರಿಸುವ ಅಧಿಕಾರ ಮತ್ತು ಹಕ್ಕು ದರ್ಶನ್ ಫ್ಯಾನ್ಸ್ಗಳಿಗಿದೆ. ಅದನ್ನು ಹೆಂಗೆ ನಿರಾಕರಿಸಬೇಕು? ಹೊಟ್ಟೆಗೆ ಅನ್ನ ತಿಂದವರಂಗೆ ನೀ ನಿರಾಕರಿಸಬೇಕು, ಅಸಹ್ಯ ತಿಂದವರಂಗಲ್ಲ. ಆರೋಗ್ಯಕರವಾದಂತಹ ನಿರಾಕರಣೆ, ಆರೋಗ್ಯಕರವಾದಂತಹ ಖಂಡನೆ ವ್ಯಕ್ತಪಡಿಸಬಹುದಾದಂತಹ ಎಲ್ಲ ಅಧಿಕಾರ ದರ್ಶನ್ ಫ್ಯಾನ್ಸ್ಗಳಿಗಿದೆ. ಆದರೆ ಅಸಹ್ಯ ನೆಕ್ಕದವರ ಹಾಗೆ ನಿರಾಕರಿಸುವಂತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ, ಆನ್ಲೈನ್ಗಳಲ್ಲಿ ಎಲ್ಲೋ ಕೂತ್ಕೊಂಡು ಏನೋ ಬರೀತೀವಿ, ಯಾರಿಗೂ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಜ್ಞಾತ ಸ್ಥಳದಲ್ಲಿ ಅಜ್ಞಾನಿಗಳ ಹಾಗೆ ಬಾಯಿಗೆ ಬಂದಿದ್ದು ಬರೆದು ಕಳಿಸೋದಲ್ಲ. ಇನ್ನು ಈ ಹೆಣ್ಣು ಮಗಳು ನಟಿ ರಮ್ಯಾ ಯಾವುದರಲ್ಲೂ ತನ್ನ ಅಭಿಪ್ರಾಯ ಇಲ್ಲದಲೇ ಇದ್ರು ಈ ಒಂದು ವಿಚಾರದಲ್ಲಿ ಎದ್ನೋ ಬಿದ್ನೋ ಅಂತ ಓಡಾಡ್ಕೊಂಡು ಬರ್ತಾರೆ. ಕನ್ನಡದ ಭಾಷೆ, ಕನ್ನಡದ ಜಲ, ಕನ್ನಡದ ಸಂಸ್ಕೃತಿ, ಕನ್ನಡದ ಸಂಸ್ಕಾರದ ಬಗ್ಗೆ ಮಾತನಾಡಬೇಕಾದ ಜವಾಬ್ದಾರಿ ಇರ್ತಕ್ಕಂತಹ ನಟಿ ರಮ್ಯಾ ಆ ವಿಚಾರದಲ್ಲಿ ಇಷ್ಟು ತಾತ್ಪರ್ಯ, ಇಷ್ಟೊಂದು ಸಕ್ರಿಯತೆ ಇಲ್ಲದೇ ಇದ್ರು ಈ ತರಹದೊಂದು ವಿಚಾರದಲ್ಲಿ ಎದ್ನೋ ಬಿದ್ನೋ ಅಂತ ಓಡ್ಕೊಂಡು ಬರ್ತಾರೆ. ಅದರರ್ಥ ಅವರು ಓಡಿ ಬರಬಾರ್ದು ಅಂತೇನೂ ಅಲ್ಲ, ಅದಕ್ಕೆ ಅವರ ಅಧಿಕಾರ ಅವರಿಗಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರ್ತಕ್ಕಂತಹ ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗಿಗೋಸ್ಕರ ಥಾಯ್ಲ್ಯಾಂಡಿಗೆ ಹೋದ್ರು. ಅದಾದ ನಂತರ ಬೆಂಗಳೂರಿಗೆ ವಾಪಸ್ ಬಂದರು. ಬಂದಂತಹ ಸಂದರ್ಭದಲ್ಲಿ ಭದ್ರತೆಗಾಗಿ ಒಂದಷ್ಟು ಜನ ಇದ್ರು ಎನ್ನುವಂಥ ಕಾರಣವೂ ಕೂಡ ಒಂದಷ್ಟು ವಿವಾದಗಳಾಯಿತು. ಆ ವಿವಾದಗಳ ನಡುವೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಜಾಮೀನು ಯಾಕೆ ಕೊಟ್ಟಿದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಂತಹ ಡೆವಲಪ್ಮೆಂಟ್ಗಳ ನಡುವೆ ಈಗ ನಟಿ ರಮ್ಯಾ ಎಂಟ್ರಿ ಕೊಟ್ಟಿದ್ದಾರೆ. ನಟಿ ರಮ್ಯಾರ ಮಧ್ಯಪ್ರವೇಶದಿಂದ ಮತ್ತಷ್ಟು ಉದ್ವಿಗ್ನತೆ, ಅರ್ಥಾತ್ ಆನ್ಲೈನ್ ಉದ್ವಿಗ್ನತೆ ಹೆಚ್ಚಾಗಿದೆ.
ಅದರರ್ಥ ನಟ ದರ್ಶನ್ ಅವರ ಫ್ಯಾನ್ಸ್ಗಳಿಗೂ ಜೊತೆಗೆ ನಟಿ ರಮ್ಯಾರಿಗೂ ನಟ್ಟ ನಡುವೆ ನೇರವಾದಂತಹ ಕಾಳಗ ನಡೀತಾ ಇದೆ. ಇನ್ನು ನಟ ದರ್ಶನ್ ಅಭಿಮಾನಿಗಳಿಗೆ ಇನ್ಸ್ಟಾಗ್ರಾಮಿಗೆ ಇನ್ವೈಟ್ ಮಾಡಿದ್ರಂತೆ ನಟಿ ರಮ್ಯಾ. ಇನ್ನು ನಟಿ ರಮ್ಯಾರ ಒಂದಷ್ಟು ಸ್ಟೇಟ್ಮೆಂಟಿಗೆ ನಟ ದರ್ಶನ್ ಅವರ ಫ್ಯಾನ್ಸ್ಗಳು ಅತ್ಯಂತ ಗಲೀಜಾಗಿ ಅತ್ಯಂತ ಅಶ್ಲೀಲವಾಗಿ ಆಕೆಯನ್ನು ಖಂಡಿಸ್ತಾ ಇರುವಂತಹದ್ದು ಕೂಡ ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗಿರೋದನ್ನು ಗಮನಿಸಿರ್ತೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.